ಮೈ ಟುಡೇಸ್ ವ್ಲಾಗ್. ಗೈಸ್ ಏನು ಗೊತ್ತಾ, ಮಳೆ ಬರ್ತಾ ಇದೆ ಜೋರು. ಸೊ ಇವಾಗ ಹೊಸ ಅಂಗನವಾಡಿಗೆ ಹೋಗ್ತಾ ಇರುವಂಥದ್ದು. ಹಾಗೆ ಗೈಸ್ ನಿನ್ನೆ ಗಾಡಿ ಸರ್ವಿಸ್ಗೆ ಇಟ್ಟಿದ್ದೀನಿ, 2 ವೀಲರನ್ನು. ಕಾರಿದೆ, ಬಟ್ ಕಾರಲ್ಲಿ ಹೋಗೋದು ಬೇಡ ಅಂತ, ಹೊಸ ಛತ್ರಿ ಅಲ್ವಾ, ಹಾಗೆ ಇಟ್ಕೊಂಡು ನಡ್ಕೊಂಡು ಹೋಗೋಣ ಅಂತ. ಹಾಗೆ ಇವಾಗ ನಾವು ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ 2 ವೀಲರ್ ಸರ್ವಿಸ್ಗೆ ಇಟ್ಟಿದ್ದೀನಿ, ಇವತ್ತು ತೊಗೊಂಡು ಬರೋಣ ಅಂತ ಇದ್ದೀನಿ. ಬಟ್ ಮಳೆ ಬರ್ತಾ ಇದೆ, ಹೇಗೆ ತಗೊಂಡು ಬರೋದಂತ ಇದೆ. ಬಸ್ಸಲ್ಲಿ ಹೋಗ್ಬಿಟ್ಟು ತಗೊಂಡು ಬರಬೇಕಷ್ಟೇ. ಸೊ ಇನ್ನೇನಂದರೆ ಹಾಗೆ ಇವತ್ತು ಎಲ್ಲಿಗೆಲ್ಲ ಹೋಗೋಕ್ಕಿದೆ ಅಂತ ನನಗೆ ಪ್ಲ್ಯಾನ್ ಇಲ್ಲ, ಬಟ್ ನೋಡೋಣ ಎಲ್ಲಿಗೆಲ್ಲ ಹೋಗ್ತೀನಿ ಅಂತ. ಸೊ ಫ್ರೆಂಡ್ ಹತ್ರ ಬರ್ತೀನಿ ಅಂತ ಹೇಳಿದ್ದೀನಿ ಮನೆಗೆ, ಅವಳ ಮನೆಗೆ. ಬಟ್ ನೋಡೋಣ ಆಗುತ್ತಾ ಇಲ್ವಂತ ನೋಡೋಣ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಛತ್ರಿಯಿಂದಾಗಿ ನಡೆಯುವಂಥ ಪರಿಸ್ಥಿತಿ ಇವತ್ತು. ಮಾತ್ರ ಗಾಡೀಲಿ ಹೋಗೋದಕ್ಕಿಂತ ಈ ರೀತಿ ವಾಕಿಂಗ್ ಮಾಡ್ಕೊಂಡು ಹೋದರೆ ಒಂಥರ ಖುಷಿ ಆಗುತ್ತೆ. ಈ ಒಂದು ಅನುಭವನೇ ಬೇರೆ. ಮಳೆ ಬರ್ತಾ ಉಂಟು. ಹಾಗೆ ಗೈಸ್ ನಾನಿವಾಗ ಹೊರಡ್ತಾ ಇರುವಂಥದ್ದು ಫ್ರೆಂಡ್ ಮನೆಗೆ ಹೋಗಿಬಿಟ್ಟು ಅವಳನ್ನು ಕರ್ಕೊಂಡು ನಾನು ಇವಾಗ ತೊಕೋಟ್ ಕಡೆ ಹೋಗ್ತಾ ಇರುವಂಥದ್ದು. ನಾವಿಬ್ಬರು ವಿಸಿಟ್ ಟು ಇಂಡಿಯಾ ಮೆಂಬರ್ಸ್. ಸೊ ನಮಗೆ ಏನೂ ಲೆಕ್ಕ ಬಂದಿಲ್ಲ, ಆದರೂ ಏನಾದರೂ ಆ ಒಂದು ಕಟ್ಟಿರೋ ದುಡ್ಡಿಂದ ಏನು ಐಟಮ್ ಸಿಗುತ್ತೆ ಅದನ್ನೊಂದು ನೋಡ್ಕೊಂಡು ಬರೋಣ ಅಂತ. ಇವತ್ತು ತಗೊಂಡು ಬರೋಕ್ಕಾಗದಿದ್ದರೂ ನೋಡ್ಕೊಂಡಾದರೂ ಬರೋಣ ಅಂತ ಹೋಗ್ತಾಯಿದ್ವಿ. ಮತ್ತು ನನಗೊಂದು ಹೊಸ ರಿಂಗ್ ಪರ್ಚೇಸ್ ಮಾಡೋಣ ಅಂತ ಇದ್ದೀನಿ. ಹಾಗೆ ಇವತ್ತು ಸುಲ್ತಾನ್ ಗೋಲ್ಡ್ಗೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಇದ್ದೀನಿ, ಪ್ಲ್ಯಾನ್ ಮಾಡಿಬಿಟ್ಟು ಬಂದಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಬನ್ನಿ. ಹಾಗೆ ಫ್ರೆಂಡ್ ಮನೆಗೆ ರೀಚ್ ಆದಮೇಲೆ ನನಗೆ ವೆಲ್ಕಮ್ ಜ್ಯೂಸ್ ಎಲ್ಲ ರೆಡಿ ಆಗಿತ್ತು. ಹಾಗೆ ವೆಲ್ಕಮ್ ಜ್ಯೂಸ್ ಜೊತೆಗೆ ಸ್ವಲ್ಪ ತಿಂಡಿ ಎಲ್ಲ ಇಟ್ಟಿದ್ಲು. ಆಮೇಲೆ ನನಗೆ ಗೊತ್ತೇ ಇಲ್ಲ ಇವಳು ನನಗೆ ಸ್ಪೆಷಲ್ ಫುಡ್ ಎಲ್ಲ ಮಾಡಿರ್ತಾಳೆ ಅಂತ. ಹಾಗೆ ಹೋದಾಗ ನನಗೆ ಸ್ಪೆಷಲ್ ಫುಡ್ ಎಲ್ಲ ರೆಡಿ ಮಾಡ್ತಾಯಿದ್ಲು. ನಾವಿಬ್ಬರು ಬೇಗನೆ ತೊಕೊಟ್ಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ನಾನು. ಹಾಗೆ ನನಗೋಸ್ಕರ ಸ್ಪೆಷಲ್ ಫುಡ್ ಮಾಡಿದ್ದಾಳೆ. ಹಾಗಾಗಿ ನಾನು ಮತ್ತು ಊಟ ಎಲ್ಲ ಮಾಡದೆ ಹೋದರೆ ಬೇಜಾರು ಮಾಡ್ಕೊತಾಳೆ ಅಲ್ವಾ. ಹಾಗೆ ನಾನು ಮತ್ತು ಅವಳು ಒಟ್ಟಿಗೆ ಊಟ ಮಾಡಿದ್ವಿ ಕೂತ್ಕೊಂಡು. ಆಮೇಲೆ ಏನಂದರೆ ಈ ಊಟ ಮಾಡಿದ್ಮೇಲೆ ತುಂಬ ಲೇಟ್ ಮಾಡೋದು ಬೇಡ ಅಂತ ಹೇಳಿದೆ. ನಾವು ಇಬ್ಬರು ಬೇಗ ಹೋಗೋಣ, ಮತ್ತು ಅಲ್ಲಿ ವಿಷನ್ ಟು ಇಂಡಿಯಾ ಆಫೀಸ್ ಕೂಡ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಊಟ ಮಾಡಿಬಿಟ್ಟು ಮತ್ತೆ ಹೊರಡೋದು ನಾವು. ಫೈನಲ್ ಆಗಿ ವಿಸಿಟ್ ಟು ಇಂಡಿಯಾ ಆಫೀಸ್ಗೆ ರೀಚ್ ಆದ್ವಿ. ಒಳಗಡೆ ಹೋಗ್ಬಿಟ್ಟು ಬರೋಣ, ಏನೆಲ್ಲ ಐಟಮ್ ಇದೆ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಏನು ಪರ್ಚೇಸ್ ಮಾಡೋದು ಅಂತ ನೋಡೋಣ. ಗೈಸ್ ಎಂತ ಗೊತ್ತುಂಟ, ವೀಡಿಯೋ ಮಾಡ್ತಾ ನಾನೊಂದು ನಿಲ್ಲಿಸಿದ್ದೀನಿ ಅಂತ ನೋಡಿ. ಪಾರ್ಕಿಂಗ್ ಮಾಡಿದ್ವಿ, ಎಲ್ಲ ಒಂದು ಕಡೆ ಮಾಡಿದ್ದೀನಿ. ಶಾಪಲ್ಲಿದೆ, ನಾನು ವೀಡಿಯೋ ಮಾಡಿಕೊಂಡು ಸೀದಾ ಬಂದಿರೋದೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ನಾವು.
ಗೈಸ್ ಫಸ್ಟ್ ನನಗೆ ಲೈಕ್ ಆದಂಥ ರಿಂಗ್ ಇದು. ಬಟ್ ಇದು ನನ್ನ ಕೈಗೆಲ್ಲ ಪರ್ಫೆಕ್ಟ್ ಆಗುತ್ತೆ. ಬಟ್ ಇದರ ಅಮೌಂಟ್ ಜಾಸ್ತಿ ಇದೆ, ವೆಯ್ಟ್ ಕೂಡ ಜಾಸ್ತಿ ಇದೆ ಇದು. ಹಾಗೆ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಇದನ್ನು ತೊಗೊಂಬಿಟ್ಟೆ. ನನಗೆ ಇದು ಕೂಡ ಇಷ್ಟ ಆಯಿತು. ಮತ್ತು ಸ್ವಲ್ಪ ವೆಯ್ಟ್ ಕಡಿಮೆ ಇರೋದೇ ನೋಡಿದೆ ನಾನು, ಯಾಕಂದರೆ ನನ್ನ ಹತ್ರ ದುಡ್ಡು ಬೇಕಲ್ಲ ಅಷ್ಟೇ. ಸೊ ಹಾಗೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಬಂದೆ. ಕಾರ್ ಪಾರ್ಕ್ ಇಲ್ಲಿ ಮಾಡಿದ್ದೀನಲ್ವ, ನನಗಂತೂ ನಗು ಬರ್ತಾ ಇದೆ. ಗಾಯ್ಸ್ ಅಲ್ಲಿಂದ ನಾವು ನೇರವಾಗಿ ಬಂದಿರುವಂಥದ್ದು ದೇರ್ಲಕಟ್ಟೆಗೆ. ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಪ್ಲೇಸು. ಬಟ್ ನಾವಿಲ್ಲಿ ಬಂದಿರುವಂಥದ್ದು ಚಾಟ್ಸ್ ಐಟಮ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಹಾಗೆ ಇವತ್ತು ಮಸಾಲೆ ಪಾನಿಪುರಿ ಅಂತ ತಗೊಂಡು ತಿಂದ್ಬಿಟ್ಟು ಹೋಗೋದು ಇಲ್ಲಿಂದ ಮನೆಗೆ. ಮೊದಲೇ ಕತ್ಲೆ ಆಗಿಬಿಟ್ಟಿದೆ, ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ನೈಟ್ ಆಯ್ತು ಇವತ್ತು, ಲೇಟ್ ಆಗಿದೆ. ನಾನು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಗೋಲ್ಡ್ ಶಾಪ್ಗೆಲ್ಲ ಹೋಗಿ ಆಮೇಲೆ ಅಲ್ಲಿ ಫುಡ್ ಕೋರ್ಟ್ಗೆಲ್ಲ ಹೋದ್ಮೇಲೆ ನಮಗೆ ತುಂಬ ಲೇಟ್ ಆಯಿತು. ಆಮೇಲೆ ಇವಳನ್ನು, ನನ್ನ ಫ್ರೆಂಡನ್ನು ಕೂಡ ಅವಳ ಮನೆ ತನಕ ಮಾಡಿಬಿಟ್ಟು ಇವಾಗ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ನೈಟ್ ಡ್ರೈವ್ ಮಾಡೋದು, ಸ್ವಲ್ಪ ಜಾಗ್ರತೆಯಿಂದ ಡ್ರೈವ್ ಮಾಡಬೇಕು. ಯಾಕಂದರೆ ಎದುರುಗಡೆ ಇರುವಂಥ ವೆಹಿಕಲ್ಸ್ನವರು ಹೆಡ್ಲೈಟ್ ಹಾಕೊಂಡು ಬರ್ತಾರೆ, ಕಣ್ಣಿಗೆ ಹೊಡೆಯುತ್ತೆ ಅವರ ಲೈಟ್. ಸೊ ನಾನಿವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವ. ಓಕೆ.